ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತ ಚೀನಾ ಸ್ನೇಹ ಮನ್ವಂತರ, ಶಾಂಘೈ ಶೃಂಗಕ್ಕೆ ಕ್ಷಣಗಣನೆ, ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ. 80ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕ ಪ್ರದಾನ, ಪದಕದ ಹಿಂದೆ ಪರಿಶ್ರಮ, ಸೇವಾ ಮನೋಭಾವವಿದೆ, ಅಪರಾಧ ತಡೆಗಟ್ಟಲು ಸಿಎಂ ಸಿದ್ದರಾಮಯ್ಯ ಸೂಚನೆ. ಸ್ಥಿರಾಸ್ತಿ ನೋಂದಣಿ ಶುಲ್ಕ ಶೇಕಡಾ 2ಕ್ಕೆ ಏರಿಕೆ, ಒಟ್ಟಾರೆ ನೋಂದಣಿ ವೆಚ್ಚ ಶೇಕಡಾ 6.6 ರಿಂದ ಶೇಕಡಾ 7.6ಕ್ಕೆ ಹೆಚ್ಚಳ, ಇಂದಿನಿಂದಲೇ ಜಾರಿ. ಟ್ರಂಪ್ಗೆ ಕೋರ್ಟ್ ಛೀಮಾರಿ, ಪ್ರತಿ ಸುಂಕ ಹೇರಿಕೆ ಕಾನೂನು ಬಾಹಿರ, ಅಮೆರಿಕ ಫೆಡರಲ್ ಕೋರ್ಟ್ ತೀರ್ಪು. ವಿಶ್ವ ಬ್ಯಾಡ್ಮಿಂಟನ್, ಭಾರತದ ಜೋಡಿಗೆ ಪದಕ ಖಚಿತ, ಸೆಮಿಫೈನಲ್ಗೆ ಸಾತ್ವಿಕ್ ಚಿರಾಗ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಿಗದಿಗೊಳಿಸಿ ಸರ್ಕಾರಕ್ಕೆ ಹೈಕೋರ್ಟ್ ಮೌಖಿಕ ಸೂಚನೆ. ಆನ್ಲೈನ್ ಗೇಮ್ ನಿಷೇಧ, ಕೇಂದ್ರಕ್ಕೆ ನೋಟಿಸ್, ಮಧ್ಯಪ್ರವೇಶಿಸದಂತೆ ಕೋರ್ಟ್ಗೆ ಸಾಲಿಸಿಟರ್ ಜನರಲ್ ಮನವಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಂತಿಮ ಸಿದ್ಧತೆ, ಪ್ರಾಧಿಕಾರ ಪಾಲಿಕೆಗಳಿಗೆ ಹೊಸ ಕಚೇರಿ ನಿಗದಿ, ಸೆಪ್ಟೆಂಬರ್ 2ರೊಳಗೆ ಹೊಸ ಲೋಗೋ ಸಿದ್ಧ. ಉಕ್ರೇನ್ಗೆ ಡೀಸೆಲ್ ಪೂರೈಕೆಯಲ್ಲಿ ಭಾರತ ನಂಬರ್ 1, ರಷ್ಯಾದಿಂದ ಕಚ್ಚಾ ತೈಲ ಆಮದು, ಭಾರತದಲ್ಲಿ ಸಂಸ್ಕರಿಸಿ ಹಲವು ದೇಶಗಳಿಗೆ ರಫ್ತು. 16ರ ಘಟ್ಟಕ್ಕೇರಿದ ಜೋಕೋ, ಸಬಲೆಂಕಾ, ರಾಡುಕಾನು, ಅಜರೆಂಕಾ, ಶೆಲ್ಜನ್ ನಿರ್ಗಮನ.